ಸಾಮಾಜಿಕ, ಶೈಕ್ಷಣಿಕ, ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಛಾಪು ಮೂಡಿಸಿರುವ ಮೂಡಬಿದ್ರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನವು 11ನೇ ವರ್ಷದ ಆಳ್ವಾಸ್ ಪ್ರಗತಿ ಬೃಹತ್ ಉದ್ಯೋಗ ಮೇಳಕ್ಕೆ ಸಜ್ಜಾಗಿದೆ. ಜೂನ್ 21 ಹಾಗೂ 22ರಂದು ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದ್ದು, ಮೂಡಬಿದ್ರೆಯ ವಿದ್ಯಾಗಿರಿಯ ಕ್ಯಾಂಪಸ್ನಲ್ಲಿ ಸಕಲ ಸಿದ್ಧತೆ ನಡೀತಾ ಇದೆ. ಈಗಾಗಲೇ ಸಾಮಾಜಿಕ, ಶೈಕ್ಷಣಿಕ, ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ಮೂಡಬಿದ್ರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನವು 11ನೇ ಆಳ್ವಾಸ್ ಪ್ರಗತಿ ಬೃಹತ್ ಉದ್ಯೋಗ ಮೇಳಕ್ಕೆ ಸಜ್ಜುಗೊಳ್ತಾ ಇದೆ. ಸತತ 10 ವರ್ಷಗಳಿಂದ ಆಳ್ವಾಸ್ ಪ್ರಗತಿ ಯಶಸ್ವಿಯಾಗಿ ನಡೀತಾ ಇದ್ದು, ಕೇವಲ ನಗರವಲ್ಲದೆ ಗ್ರಾಮೀಣ ಸ್ತರದ ಉದ್ಯೋಗಾಸಕ್ತರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಈ ಬಾರಿ ಜೂನ್ 21 ಹಾಗೂ 22ರಂದು ಉದ್ಯೋಗ ಮೇಳವು ಮೂಡಬಿದ್ರೆಯ ಆಳ್ವಾಸ್ ವಿದ್ಯಾಗಿರಿ ಕ್ಯಾಂಪಸ್ನಲ್ಲಿ ನಡೆಯಲಿದೆ. ಆಳ್ವಾಸ್ ಪ್ರಗತಿ 2019ರ ಆವೃತ್ತಿಯಲ್ಲಿ ಐಟಿ, ಐಟಿಎಸ್, ಮ್ಯಾನುಫ್ಯಾಕ್ಚರಿಂಗ್, ಹೆಲ್ತ್ ಕೇರ್ ಮತ್ತು ಫಾರ್ಮಾ, ಮಾರಾಟ ಮತ್ತು ಚಿಲ್ಲರೆ ವ್ಯಾಪಾರ, ಆಟೋಮೊಬೈಲ್, ಬ್ಯಾಂಕಿಂಗ್ ಮತ್ತು ಹಣಕಾಸು, ಹಾಸ್ಪಿಟಾಲಿಟಿ, ಶಿಕ್ಷಣ ಮತ್ತು ಎನ್ಜಿಒಗಳು ಪ್ರತಿನಿಧಿಸುವ ಉನ್ನತ ಕಂಪನಿಗಳು ಪಾಲ್ಗೊಳ್ತಾ ಇದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಪದವಿ, ವೈದ್ಯಕೀಯ, ಪ್ಯಾರಾಮೆಡಿಕಲ್, ಇಂಜಿನಿಯರಿಂಗ್, ವಾಣಿಜ್ಯ ಮತ್ತು ನಿರ್ವಹಣೆ, ಬೇಸಿಕ್ ಸೈನ್ಸ್, ನರ್ಸಿಂಗ್, ಐಟಿಐ ಮತ್ತು ಡಿಪ್ಲೊಮೊ ಹಾಗೂ ಸ್ನಾತಕೋತ್ತರ ಪದವೀಧರ ಉದ್ಯೋಗಾಂಶಿಗಳು ಭಾಗವಹಿಸಬಹುದಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ. ಎಂ. ಮೋಹನ್ ಆಳ್ವ ತಿಳಿಸಿದರು. ಈ ವರ್ಷ ಬೃಹತ್ ಉದ್ಯೋಗ ಮೇಳ 11ನೇ ಉದ್ಯೋಗ ಮೇಳ ಜೂನ್ 21, 22ರಂದು ನಮ್ಮ ನಮ್ಮ ಆವರಣದಲ್ಲಿ ನಡೀತಾ ಇದೆ. ಇದು ಬಹಳ ಮುಖ್ಯವಾಗಿ ವಿದ್ಯೆಯ ಜೊತೆ ಒಂದು ಉದ್ಯೋಗ ಕೊಡಬೇಕೆಂಬ ಉದ್ದೇಶ. ಪ್ರಗತಿ ಉದ್ಯೋಗ ಮೇಳದಲ್ಲಿ ಎಸ್ಎಲ್ಸಿ, ಪಿಯುಸಿ, ಪದವಿ, ವೈದ್ಯಕೀಯ, ಪ್ಯಾರಾಮೆಡಿಕಲ್, ಇಂಜಿನಿಯರಿಂಗ್, ವಾಣಿಜ್ಯ ಮತ್ತು ನಿರ್ವಹಣೆ, ಬೇಸಿಕ್ ಸೈನ್ಸ್, ನರ್ಸಿಂಗ್, ಐಟಿಐ ಮತ್ತು ಡಿಪ್ಲೊಮಾ ಮತ್ತು ಸ್ನಾತಕೋತ್ತರ ಪದವೀಧರರು ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಲು ಅರ್ಹರಾಗಿದ್ದಾರೆ. 2 ದಿನಗಳ ಕಾಲ ನಡೆಯಲಿರುವ ಆಳ್ವಾಸ್ ಪ್ರಗತಿ 2019ರ ಆವೃತ್ತಿಯಲ್ಲಿ ಈಗಾಗಲೇ 58 ಪ್ರತಿಷ್ಠಿತ ಕಂಪನಿಗಳು ನೋಂದಾಯಿಸಿಕೊಂಡಿದೆ. ಈ ಬಾರಿ 250 ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಕರ್ನಾಟಕ ಸೇರಿದಂತೆ ನೆರೆಯ ರಾಜ್ಯಗಳಾದ ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣದಿಂದ ಸುಮಾರು 15,000ದಿಂದ 20,000 ಉದ್ಯೋಗಾಂಶಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. 2018ರ ಆಳ್ವಾಸ್ ಪ್ರಗತಿಯಲ್ಲಿ 183 ಕಂಪನಿಗಳು ಪಾಲ್ಗೊಂಡಿದ್ದು, 1,326 ಸ್ಟಾರ್ಟ್ ಆಫರ್ಸ್ ಜೊತೆಗೆ 3,947 ಅರ್ಹ ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿತ್ತು. ಈ ಬಾರಿ ಆನ್ಲೈನ್ ದಾಖಲಾತಿಯ ಮೂಲಕ ಸಂಗ್ರಹಿಸುವ ಮಾಹಿತಿಗಳನ್ನು ಇನ್ನಿತರ ಕಂಪನಿಗಳಿಗೆ ವಿಸ್ತರಿಸಿ ಉದ್ಯೋಗ ಮೇಳಗಳಲ್ಲಿ ಆಳ್ವಾಸ್ ಪ್ರಗತಿ ದೊಡ್ಡ ಬ್ರ್ಯಾಂಡ್ ಆಗಿ ಮಾರ್ಪಟ್ಟಿದೆ. ಇದೀಗ ದೇಶದ ಪ್ರೀಮಿಯಂ ಕಂಪನಿಗಳನ್ನು ಆಕರ್ಷಿಸ್ತಾ ಇದೆ. ಆಳ್ವಾಸ್ ಪ್ರಗತಿ 2019ರ ಆವೃತ್ತಿಯಲ್ಲಿ ಕಂಪನಿ ಹಾಗೂ ಅಭ್ಯರ್ಥಿಗಳಿಗೆ ದಾಖಲಾತಿ ಉಚಿತವಾಗಿರುತ್ತೆ. ಆನ್ಲೈನ್ ನೋಂದಣಿಯನ್ನ alvaspragati.com ವೆಬ್ಸೈಟ್ನಲ್ಲಿ ನೋಂದಾಯಿಸಬಹುದಾಗಿದೆ. ಇನ್ನು ನೋಂದಾವಣಿ ಪ್ರಕ್ರಿಯೆ ಎಲ್ಲ ಅಭ್ಯರ್ಥಿಗಳಿಗೆ ಮುಕ್ತವಾಗಿದ್ದು, 2 ದಿನವೂ ನೋಂದಣಿಯನ್ನ ಮಾಡಿಕೊಳ್ಳಬಹುದಾಗಿದೆ. ಆಳ್ವಾಸ್ ಪ್ರಗತಿಯನ್ನ ವ್ಯಾಪಾರೀಕರಣ ಮಾಡುವ ಉದ್ದೇಶದಿಂದ ಉದ್ಯೋಗ ಮೇಳವನ್ನ ಹಮ್ಮಿಕೊಳ್ಳಲಾಗ್ತಾ ಇಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಮೇಳವನ್ನ ಆಯೋಜಿಸಲಾಗ್ತಾ ಇದೆ ಅಂತ ಹೇಳ್ತಾರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮ್ಯಾನೇಜಿಂಗ್ ಟ್ರಸ್ಟಿ ವಿವೇಕ್ ಆಳ್ವ ಅವರು. No money and see consultancies ಕೂಡ ಇದಕ್ಕೆ ನಾವು ಜಾಸ್ತಿ ಒತ್ತು ಕೊಡೋದಿಲ್ಲ. There are all companies itself and ಆ process ಮಾಡಲಿಕ್ಕೆ ಇಲ್ಲಿ complete facility ಕೊಡ್ತೀವಿ. ಈ ವರ್ಷ ಕೂಡ ಯಾರು ಕೂಡ if at all they are only collecting resume, they are not going to be entertained for the next drives. Also we are going to charge them also. If they only collect resumes, we charge them also for this thing. So normally nobody does that. ನಮ್ಮ ಈ ಕ್ಯಾಂಪಸಸ್ ಮಾಡ್ತಿದ್ದಾರೆ. ಮುಂಚೆ ಏನಾಗ್ತಿತ್ತು, ಖಾಲಿ ಕೇವಲ ಕೆಲವೇ ಕ್ಯಾಂಪಸ್ಗಳಿಗೆ ಸೀಮಿತಗೊಳಿಸ್ತಾರೆ. ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಕಂಪ್ಲೀಟ್ ಓಪನ್ ಫಾರ್ ಆಲ್. ಸೊ ಇಂಥ ಯೋಚನೆ ಬಂದ್ರೆ ಆಪರ್ಚುನಿಟಿ ಡರ್ತ್ ಇರುವುದಿಲ್ಲ. ಕಾಲೇಜ್ಗಳು ಮುಖ್ಯವಾಗಿ ಟ್ರೈನಿಂಗ್ಗೆ ಒತ್ತು ಕೊಡಬೇಕು. ಇಟ್ ಶುಡ್ ನಾಟ್ ಬಿ ಮೊನೋಪಲೈಸಿಂಗ್ ಕಂಪನೀಸ್. ಇದೇ ದೃಷ್ಟಿ ಇಟ್ಕೊಂಡು ನಾವು ಮುಂದೆ ಹೋಗಿದ್ದು. ಕಂಪನೀಸ್ ಕೂಡ ತುಂಬಾ ವ್ಯಾಲ್ಯೂ ಕೊಡ್ತಿದ್ದಾರೆ ಈ ವಿಷಯಕ್ಕೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ತರಬೇತಿ ಮತ್ತು ಉದ್ಯೋಗ ವಿಭಾಗದ ಮುಖ್ಯಸ್ಥರಾದ ಸುಶಾಂತ್ ಅನಿಲ್ ಲೋಬೋ, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾ. ಪದ್ಮನಾಭ್ ಶೆಣೈ, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮಾಧ್ಯಮ ಸಂಯೋಜಕರಾದ ಪ್ರಸಾದ್ ಶೆಟ್ಟಿ ಈ ವೇಳೆ ಹಾಜರಿದ್ದರು.
ಒಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಉದ್ಯೋಗವಿಲ್ಲದೆ ತೊಂದರೆ ಪಡ್ತಾ ಇರುವ ವಿದ್ಯಾರ್ಥಿಗಳಿಗೆ ಆಳ್ವಾಸ್ ಪ್ರಗತಿ ಸಹಕಾರಿಯಾಗಲಿ ಎಂಬುದೇ ನಮ್ಮ ಆಶಯ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.